ಫರ್ಜಾನ್ ಅವರೇ, ಜನ ಚೀತು ಅಂತ ಇದ್ದಾರೆ, ಕೋರ್ಟ್ ಕೂಡ ಚೀಮಾರಿ ಹಾಕ್ತದೆ, ಕೋರ್ಟ್ ಮಾಡಿ ಹೇಳ್ತಾ ಇದೆ ಇದು ಅಕ್ರಮ ಕಣ್ರಿ ಅಂತ. ನೀವು ಇನ್ನೂ ಟೈಮ್ ಕೊಡ್ತೀವಿ, ಅವ್ರಿಗೆ ಟೈಮ್ ಕೊಡ್ತೀವಿ ಅಂತ ಅದೇನೋ ಪುನರ್ ಪರಿಶೀಲನಾ ಏನಂತಾರೆ ಅದಕ್ಕೆ ಪುನರ್ ಪರಿಶೀಲನಾ ಸಮಿತಿ ಅಂತ ರಚನೆ ಮಾಡಿದ್ದೀರಿ. ಅಂದರೆ ಟೈಮ್ ಕೊಡ್ತಾ ಇದ್ದೀರಾ ಲೀಗಲ್ ಇರೋದ, ಅಂದ್ರೆ ಇಲ್ಲಿಗಲ್ ಇರೋದನ್ನ ಲೀಗಲ್ ಮಾಡ್ಕೊಳ್ಳಿ ಅಂತ? ನೋ ಮೇಡಮ್, ಚಾನ್ಸೇ ಇಲ್ಲ. ನಾನು ಹೇಳ್ತೀನಿ, ಮೊದಲನೇದಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಇರುವಂತಹ ಇವಾಗ ಎರಡು ಸಮಸ್ಯೆಗಳು ಏನು ಭೂತಾಕಾರವಾಗಿ ಬೆಳೆದು ನಿಂತಿದೆ, ಎರಡರ ಪಿತಾಮಹರು ಇವರೇ, JDS ನವರೇ. ಬಿಡದಿ ಕೂಡ ಅಷ್ಟೇನೆ, ಅವರ ವೈಷಮ್ಯದ ಫಸ್ಟ್ ಇದು ಶುರು ಮಾಡಿದ್ರು, ನೈಸ್ ಶುರು ಮಾಡಿದ್ರು. ಇಲ್ಲ ಹೇಳ್ತೀನಿ, ಅದ್ರ ವ್ಯವಹಾರ ಗಿಟ್ಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅದಕ್ಕೆ ಪ್ರತೀಕಾರವಾಗಿ ಕೇಣಿ ಅವ್ರ ಮೇಲೆ ಮತ್ಸರದಿಂದ ಇದನ್ನ ತಂದ್ರು, ಬಿಡದಿ ತಂದ್ರು. ಎರಡೂ ಕಡೆ ರೈತರಿಗೆ ಅವ್ರ ಮೇಲೆ ಬರೆ ಹಾಕ್ಬಿಟ್ರು. ಆದ್ರೆ ಇವಾಗ ಹೇಳ್ತೀನಿ ಕೇಳಿ, ಇವರು ರಾತ್ರಿ ಬಂದು ಇವ್ರು ಹಂಗೆ ಹೇಳ್ದಂಗೆ ಮೇಡಮ್, ಒಬ್ಬ ಮಿನಿಸ್ಟರ್ ಮೇಡಮ್, ಕೇಂದ್ರದ ಮಿನಿಸ್ಟರ್ ಅವರು ಉಡಾಫೆಯಿಂದ ಬಂದು ಇವ್ರು ಟೋಲ್ ಕಟ್ಬೇಡಿ ಹಂಗೆ ಹೋಗಿ ಬಿಡದಿ ಆಗ್ಬಂತು ಅಂದ್ರೆ ಕೇಣಿ ಅವ್ರ ವಿರುದ್ಧ ಬಿಡದಿ ಬಂತು. ಏನಾಯ್ತು ಗೊತ್ತಾ, ಕೇಣಿ ಅವರು ಈ 4 ಪ್ರಾಜೆಕ್ಟ್ಗಳನ್ನ ಮಾಡ್ಬೇಕು ಅಂತ ಹೇಳಿದ್ರು ಅವ್ರಿಗೆ ದುಡ್ಡುಗೆ, ಈ ನೈಸ್ ಪ್ರಾಜೆಕ್ಟ್ಗೆ. ಇವ್ರು ಕುಮಾರಸ್ವಾಮಿ ಅವ್ರದ್ದು ಕೇಣಿ ಅವ್ರದ್ದು ವ್ಯವಹಾರ ಹದಗೆಟ್ಟಿತ್ತು. ಹೌದಾ, ನಿಮಗೆ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಅದರ ಪಕ್ಕದಲ್ಲೇ ಆ ಸೋಲೂರು ಪ್ರಾಜೆಕ್ಟ್ಗೆ ಪರ್ಯಾಯವಾಗಿ ಬಿಡದಿ ಪ್ರಾಜೆಕ್ಟ್. ಕರೆಕ್ಟ್ ಅಲ್ವಾ? ಕರೆಕ್ಟ್ ಹೌದು. ಬಿಡದಿ ಮುಂದುವರಿಸ್ತಾ ಇರೋದು ಯಾರೀಗ ಹೇಳ್ತೀನಿ ಮೇಡಮ್, ಬಿಡದಿನ ರೆಡ್ ಝೋನ್ ಮಾಡಿ ಹಾಕಿದ್ರು. ಕೇಳಿ ಇನ್ನೂ ಪ್ರಶ್ನೆ ಕೇಳಿ. ರೆಡ್ ಝೋನ್ ಮಾಡಿದ ಮೇಲೆ ಆ ರೈತರು ನಮ್ಮ ಹತ್ರ ಬಂದು ಕೈಕಾಲು ಹಿಡಿತಾ ಇದ್ದಾರೆ, ದಯವಿಟ್ಟು ನಮ್ಗಿಂತ ಮುಕ್ತಿ ಕೊಡಿ ಅಂತ ಮಾಡಿ ಹಾಕಿದ್ದಾರೆ ಮೇಡಮ್. ಅದಕ್ಕೆ ರಿಯಲ್ ಎಸ್ಟೇಟ್ 20 ವರ್ಷದಲ್ಲಿ ಈ ಕಾಲಾನುಕ್ರಮದಲ್ಲಿ ಏನೆಲ್ಲ ಬದಲಾವಣೆಗಳಾಗಿ ಹೋಗ್ತವೆ, ಭೂಮಿ ಒಣಗಿ ಹೋಗ್ತವೆ, ನದಿ ನೀರು ಬತ್ತಿ ಹೋಗಿದಾವೆ, ಕೃಷಿ ಎಲ್ಲ ಹಳ್ಳ ಹಿಡಿದು ಹೋಗಿದಾವೆ. ಮತ್ತೇನ್ ಮಾಡೋಕ್ಕಾಗುತ್ತೆ? ನಾವು ಚರಿತ್ರೆ ಹಿಂದಕ್ಕೆ ಹೋಗಿ ಸಕ್ರಮ ಮಾಡ್ಕೊಬಿಡಿ. ಆಯ್ತು, ನಾನು ಹೇಳ್ತೀನಿ. ಕುಮಾರಸ್ವಾಮಿ ಅವರು ಒಂದ್ ನಿಮಿಷ, ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆಗಿದ್ದಾರಲ್ಲ, ಕೇಂದ್ರದ ಅಧಿಕಾರದ ಚುಕ್ಕಾಣಿ ಹಿಡಿದವರಿಗೆ ಸಿಬಿಐ ಇಡಿ ಎಲ್ಲ ಸತ್ಯ ಇದೆಯಲ್ಲ, ಸಿಬಿಐ ತನಿಖೆ ಮಾಡಿ, ಯಾರೆಲ್ಲ ಇದ್ರೆ ರೂವಾರಿಗಳೆಲ್ಲ ಹೊರಗೆ ಬರ್ಲಿ, ಯಾರು ಇದ್ರ ಪಿತಾಮಹರಿದ್ದಾರೆ, ಯಾರು ಪುಳ್ಳಿಗಳಿದ್ದಾರೆ, ಕಾಂಗ್ರೆಸ್ ಪಾತ್ರ ಇಲ್ಲ. ಟೋಲ್ ಅನ್ನ ಪೀಕ್ತಾ ಇದ್ರು, ಇದ್ರಲ್ಲಿ ಕಾಂಗ್ರೆಸ್ ಪಾತ್ರ ಇಲ್ಲ ಮೇಡಮ್. ಅದಕ್ಕೆ ಹೇಳ್ತಾ ಇರೋದು ಸಿಬಿಐ ತನಿಖೆ ಅಂತ ಸುಮ್ಮನೆ ಹೇಳ್ತಾ ಇದ್ದೀನಿ. ಸಿಬಿಐ ತನಿಖೆ ಮಾಡಿಸ್ಲಿ, ಕುಮಾರಸ್ವಾಮಿ ಅವರು ಮಾಡಿಸ್ಲಿ. ಯಾಕಾಗಿ ಇವರು ಲಂಡನ್ ಕೋರ್ಟ್ ನಲ್ಲಿ ವ್ಯಾಜ್ಯ ಬಗೆಹರಿಸಬೇಕು? ಅಲ್ರಿ ಫರ್ಜಾನ್ ಅವರೇ, ಒಂದ್ ಸೆಕೆಂಡ್ ಬರ್ತೀನಿ. ಅಲ್ಲಿ ಯಾರೋ ಮಾತಾಡ್ತಾ ಇದಾರೆ ಝೂಮ್ ಅಲ್ಲಿ, ಬರ್ತೀನಿ ನಿಮ್ಮ ಹತ್ರ. ಈ ಸಿಬಿಐ ಇಡಿ ಅಂತ ಅಂತಿದ್ದಂಗೆ ಅದು ಬಿಜೆಪಿ ಸಾಕ್ತಾ ಇರೋದು ಅಂತೀರಿ. ಇಂಥ ವಿಷಯಗಳಿಗೆ ಬರ್ಲಿ ಅದ್ಯಾಕೆ ನಂಬಿಕೆ ಇಲ್ವಾ ನಿಮ್ಗೆ? ನಂಬಿಕೆ ಇರುತ್ತೆ, ಅವಾಗಿರಲ್ಲ. ಇನ್ನು ಕೇಳಿ, ಇವಾಗ ಅವ್ರು ನೀವ್ ಹೇಳ್ತಾರೆ ತಪ್ಪಿತಸ್ತು ನಾವು ಅಂತಲ್ವಾ, ಅವ್ರದೇ ಸಿಬಿಐ ಇದೆಯಲ್ಲ, ತನಿಖೆ ಮಾಡಿಸ್ಲಿ, ನಾವು ತಪ್ಪಿಸಿದ್ರೆ ಪ್ರೂವ್ ಮಾಡಿಸ್ಲಿ ಅಂತ ಹೇಳ್ತಾ ಇರೋದು. ನಾವು ಮುಕ್ತ ಅವಕಾಶ ಕೊಡ್ತಾ ಇರುವಂತದ್ದು, ನಾವ್ ಡಬಲ್ ಗೇಮ್ ಮಾಡ್ತಾ ಇಲ್ಲ. ಇನ್ನೊಂದು ಮೇಡಮ್, ಇವ್ರೇನಾದ್ರೂ ನಿರಂತರವಾಗಿ ಅಧಿಕಾರದಲ್ಲಿ ಇದ್ದಿದ್ರೆ ಈ ರಿಯಲ್ ಎಸ್ಟೇಟ್ ಮಾಫಿಯಾಕ್ಕೆ ಇನ್ನು ಎಷ್ಟೆಷ್ಟು ಪ್ರಾಜೆಕ್ಟ್ಗಳು 18 ಇದು ಬಂತು, ಇನ್ನೊಂದು 1.5 ವರ್ಷ ಇದ್ದಿದ್ದಕ್ಕೆ ಬಿಡದಿ ಬಂತು. ಏನಾದ್ರೂ 5 ವರ್ಷ ಪೂರ್ತಿ ಅಧಿಕಾರದಲ್ಲಿ ಇದ್ದಿದ್ರೆ ಅಥವಾ ಕಾಂಗ್ರೆಸ್ ತರ ಇದ್ದಿದ್ರೆ ಎಷ್ಟೊಂದು ಪ್ರಾಜೆಕ್ಟ್ ಬಂದು ರಾಜ್ಯ ಲಗಾಡಿಯಾಗಿ ಹೋಗ್ತಾ ಇತ್ತು ಮೇಡಮ್. ರೈತರು ನೈಸನ್ನ ತಂದಿದ್ದು ದೇವೇಗೌಡರು, ಬಿಡದಿ ತಂದಿದ್ದು ಕುಮಾರಣ್ಣ. ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ಯಾರು ಹೇಳಿ? ಕಾಂಗ್ರೆಸ್, DK ಶಿವಕುಮಾರ್. ಏನ್ ಮುಂದುವರ್ಸ್ಕೊಂಡು ಹೋದ್ರ? ನೈಸ್ ಪ್ರಾಜೆಕ್ಟ್ ಅನ್ನು ಮುಂದುವರ್ಸ್ಕೊಂಡು ಹೋಗ್ತಾ. ಅದಕ್ಕೆ ಪುನಃ ಪರಿಶೀಲನಾ ಮೇಡಮ್, ನಾನು ಅದನ್ನೇ ಹೇಳಿರುವಂತದ್ದು. ಇವರು ರೈತರು ಮಾಡಿಸಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಈ ಬಾಬಾ ಕಲ್ಯಾಣಿ ಸಂಸ್ಥೆ, ಇವೆಲ್ಲದರ ಮಧ್ಯೆ ನಡೆದಿರುವಂತ ಒಪ್ಪಂದ. DK ಶಿವಕುಮಾರ್ ಬೆಳಿಗ್ಗೆ ಹೋಗಿ ಕಾಮೆಂಟ್ ಆಗ್ತದೆ. ಅಷ್ಟು ಬೇಜವಾಬ್ದಾರಿ ಪ್ಲೀಸ್ ಗೋ ಹೆಡ್. ಎರಡು ಕ್ಲಿಯರ್ ಮಾಡ್ತೀನಿ. ಸದನ ಸಮಿತಿ ತನಿಖೆ ಜಯಚಂದ್ರ ಅವರ TB ಜಯಚಂದ್ರ ಅವರ ನೇತೃತ್ವದಲ್ಲಿ ನಡೀತು. ಹೌದು, TB ಜಯಚಂದ್ರ ಅವರು ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಥ್ರೆಟ್ ಆಯ್ತು, ಫೋನ್ ಕಾಲ್ಗಳು ಬಂದ್ರು. ಅದನ್ನ ತನಿಖೆಗೊಳಿಸಕ್ಕೆ ರೆಡಿ ಇದಾರ ಮಾನ್ಯ DK ಶಿವಕುಮಾರ್ ಅವರು? ಯಾರು ಅವ್ರ ಮೇಲೆ ಥ್ರೆಟ್ ಮಾಡಿದ್ರು? ಒಂದು ರೈತ ಪರವಾಗಿ ಒಂದು ತೀರ್ಮಾನ ಕೊಟ್ರಲ್ಲ, ಸದನ ಸಮಿತಿ ತನಿಖೆ ಮಾಡಿ ಒಂದು ಒಳ್ಳೆ ರಿಪೋರ್ಟ್ ಕೊಟ್ರಲ್ಲ, ರೈತ ಪರವಾಗಿದ್ದಾರ ಯಾಕೆ ಸಚಿವ ಸಂಪುಟ ತಾಳಲಿಲ್ಲ? ಒಂದು. ಎರಡನೇ, ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆ ಅಭೂತಪೂರ್ವವಾದ ಸಾಧನೆ ಮಾಡ್ತಾ ಇದ್ರಲ್ಲ, ರೈತರ ಪರವಾಗಿ ಮಾಡ್ತಾ ಇದ್ರಲ್ಲ, ಪೋಡಿ ಇರ್ಬೋದು, ಪೋತಿ ಖಾತೆ ಇರ್ಬೋದು, ಅವ್ರನ್ನ ಯಾಕೆ ಆ ಖಾತೆಯಿಂದ ತೆಗೆದುಹಾಕಿದ್ರು? ಈ ಸರ್ಕಾರಕ್ಕೆ ಬದ್ಧತೆ ಇದೆಯಾ? ರೈತರ ಬಗ್ಗೆ ಕಾಳಜಿ ಇದೆಯಾ?
ಈ ಸರ್ಕಾರ ಏನ್ ಮಾಡ್ತಾ ಇದೆ? ಕುಮಾರಸ್ವಾಮಿ ಅವರು 18-19 ಮುಖ್ಯಮಂತ್ರಿಗಳಾಗಿದ್ದಾಗ ಕುಮಾರಸ್ವಾಮಿ ಅವರು ಏನೂ ಮಾಡಿಲ್ಲ ಅಂತಂದ್ರು. 12 ವರ್ಷ ಕಂಟೆಂಪ್ಟ್ ಪಿಟಿಷನ್ ಹಾಕೊಂಡು ನೈಸ್ ಕಂಪನಿಯವರು ಸರ್ಕಾರದ ಪಾರ್ಟಿ ಮಾಡ್ಕೊಂಡು ಅಧಿಕಾರಿಗಳ ಪಾರ್ಟಿ ಮಾಡ್ಕೊಂಡು ಅದನ್ನು ಕುಮಾರಸ್ವಾಮಿ ಹೆಸರು, ರೇವಣ್ಣ ಅವ್ರ ಹೆಸರು, ದೇವೇಗೌಡರ ಹೆಸರು ಕಂಟೆಂಪ್ಟ್ ಪಿಟಿಷನ್ ಒಳಗಡೆ ಅಧಿಕಾರಿಗಳ ಮೇಲೆ ಹಾಕೊಂಡು ಅಧಿಕಾರಿಗಳನ್ನೆಲ್ಲ ಎದುರಿಸ್ಕೊಂಡು ಅವನಲ್ಲಿ ಪುಟ್ಟಿದೆ ಅಂತ ಹೇಳ್ಬಿಟ್ಟು ಆ ಕಂಟೆಂಪ್ಟ್ ಪಿಟಿಷನ್ ಕುಮಾರಸ್ವಾಮಿ ಅವರು 18-19 ಚೀಫ್ ಮಿನಿಸ್ಟರ್ ಆಗಿದ್ದಾಗಲೇ ವಜಾ ಆಗಿದ್ದು. ಯಾಕೆ ವಜಾ ಆಯ್ತು? ಅಧಿಕಾರಿಗಳನ್ನ ಟೈಟ್ ಮಾಡಿದ್ರಿಂದ, ಅಡ್ವೊಕೇಟ್ಗಳನ್ನ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಿ, ಅಡ್ವೊಕೇಟ್ಗಳು ಕೋರ್ಟ್ಗಳಲ್ಲಿ ರೆಸ್ಪಾನ್ಸ್ ಮಾಡಿದ್ರಿಂದ ಒಂದು ಅದ್ಭುತವಾದ ತೀರ್ಮಾನ ಬಂತು. ಅಂದ್ರೆ ಕಂಟೆಂಪ್ಟ್ ಪಿಟಿಷನ್ ವಜಾ ಆಯ್ತು. 12 ವರ್ಷ ಇದ್ದಂತ ಕಂಟೆಂಪ್ಟ್ ಪಿಟಿಷನ್ 6-7 ಕಂಟೆಂಪ್ಟ್ ಪಿಟಿಷನ್ ಹಾಕ್ತಾರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 2006-7 ಅದೇ ಕುಮಾರಸ್ವಾಮಿ ಹೋರಾಟಗಾರ ಅಂತ ನಿಮ್ಮನ್ನು ಮಾತಾಡಿಸ್ತಾ ಇದ್ದೀನಿ. ನಿಮ್ ಮೇಲೆ ಬಹಳ ಅಭಿಮಾನ ಇದೆ. ನಂದೊಂದು ಪ್ರಶ್ನೆ ಇದೆ. ಹೌದು, ಕುಮಾರಸ್ವಾಮಿ ಅವ್ರು ಹಾಗೆ ಮಾಡಿದ್ರು, ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಹಿಂಗ್ ಮಾಡಿದೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದೀರಿ, ಖಂಡಿತವಾಗ್ಲೂ ಒಪ್ಕೋತೀವಿ. ಈಗ ಟೋಲ್ ಕಟ್ಬೇಡಿ ಅಂತ ಕುಮಾರಸ್ವಾಮಿ ಅವ್ರು ಈಗ ಹೇಳ್ತಾ ಇದಾರಲ್ಲ, ಇದು ಅಕ್ರಮ ಅಂತ ಗೊತ್ತಾದ್ಮೇಲೆ ಅವ್ರು 2 ಸಲ CM ಆದ್ರು. ಯಾಕೆ ನೀವು ಅದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ? ಅವಾಗಿಂದ ನಾನು ನಿಮಗೊಂದು 10-15 ನಿಮಿಷ ಟೈಮ್ ಕೊಟ್ಟೆ, ಅದ್ರ ಬಗ್ಗೆ ಮಾತೇ ಆಡಲ್ವಲ್ಲ ಯಾಕೆ? ಇದು ಒನ್ ಸೈಡ್ ಅಂತ ಕಾಣಿಸುತ್ತೆ ಅಲ್ವಾ? ನೀವೊಬ್ಬ ರೈತರಾಗಿದ್ದೀರಿ ಅಂಡ್ ನಿಮ್ಗೆ ಯಾವುದೋ ಒಂದು ಪಾರ್ಟಿಯ ಲೇಬಲ್ ಹಚ್ಚಕ್ಕೆ ಸುತಾರಾಮ್ ನಂಗೆ ಇಷ್ಟನೇ ಇಲ್ಲ, ಆದ್ರೂ ನನಗೆ ಅನುಮಾನ ಬರ್ತಾ ಇದೆ ನಿಮ್ಮ ಮಾತಿನ ಶೈಲಿಯಲ್ಲಿ. ಅಗತ್ಯತೆನೆಲ್ಲ ಒಬ್ಬರನ್ನ ಡಿಪೆಂಡ್ ಮಾಡ್ಕೊಳ್ಳೋದಕ್ಕೆ ವಾಸ್ತವಾಂಶ ಏನಿದೆ, ವಿಚಾರ ಏನಿದೆ ಅನ್ನೋದನ್ನ ಎಳೆಯಾಗಿ ಬಿಡಿಸಿರ್ತೀನಿ. ಏನಕ್ಕೆ ಅಂತಂದ್ರೆ 2018-19 21ನೇ ಇಸ್ವಿನಲ್ಲಿ 2021ನೇ ಇಸ್ವಿನಲ್ಲಿ ದೇವೇಗೌಡರ ಮೇಲೆ 2 ಕೋಟಿ ಪೆನಾಲ್ಟಿ ಹಾಕ್ತಾರೆ. ನೈಸ್ ವಿಚಾರವಾಗಿ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ದೇವೇಗೌಡರಿಗೆ ಪೆನಾಲ್ಟಿ ಹಾಕ್ತಾರೆ ಅಂದ್ಮೇಲೆ ಕುಮಾರಸ್ವಾಮಿ ಮಾತಾಡ್ಬೋದಾ ನೈಸ್ ವಿಚಾರವಾಗಿ? ಹಾಗಾಗಿ ನೈಸ್ ವಿಚಾರವಾಗಿ ಯಾರು ಮಾತಾಡ್ತಾ ಇರಲ್ಲ. ಈಗ ಕೋರ್ಟ್ ಆದೇಶ ಮಾಡಿರೋದ್ರಿಂದ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ, ಬಿಜೆಪಿನವರು ಮಾತಾಡ್ತಾರೆ, ಕಾಂಗ್ರೆಸ್ ಪಕ್ಷದವರು ಕೂಡ ಮಾತಾಡ್ತಾರೆ. ನಾನು ಮಾತಾಡಿಸ್ತೀನಿ. ಜುಜುಬಿ ಪೆನಾಲ್ಟಿ ಮೇಡಮ್ ನೋಡಿ, ನಾವು ಇವತ್ತು ಕೇಳ್ತಾ ಇರೋಂಥದ್ದು ಏನು ಅಂತಂದ್ರೆ, ಫ್ರೇಮ್ ವರ್ಕ್ ಅಗ್ರಿಮೆಂಟಲ್ಲಿ ನೀವು 21,000 ಎಕರೆ ತಗೊಂಡ್ರಲ್ವಾ, ಅದನ್ನು ತೋರಿಸಿ. ನೀವು ಟೌನ್ಶಿಪ್ ಮಾಡಿದಿರಾ ತೋರಿಸಿ. ಆ 21,000 ಎಕರೆ ಎಲ್ಲಿದೆ ತೋರಿಸಿ. ರೈತರಿಗೆ ನೀವು ಟೌನ್ಶಿಪ್ ಮಾಡಲಿ ಅಂದರೆ ಆ ಜಮೀನ ವಾಪಸ್ ಕೊಡಿ. ನೀವು ಟೋಲ್ನ ಕಂಪ್ಲೀಟ್ ಮಾಡಿಬಿಟ್ಟು ತಗೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಕಾಂಪನ್ಸೇಷನ್ ಅವತ್ತು ನೀವೇನು ಕೊಡಬೇಕಾಗಿತ್ತು ಅದು ನೀವು ಕೊಟ್ಟಿಲ್ಲ. ಇವತ್ತು ನೀವು 21,000 ಎಕರೆನ ನಾವು ಟೌನ್ಶಿಪ್ ಮಾಡೋಕ್ಕಾಗಿಲ್ಲ ಅಂತ ಅಂದಮೇಲೆ ಜನರಿಗೆ ತೋರಿಸ್ಬಿಡಿ. ಬಟ್ ನೀವು ಮಾಡ್ತಾ ಇರೋಂಥದ್ದೇನು, NOCಗಳನ್ನ ಕೊಟ್ಬಿಟ್ಟು ಪ್ರೈವೇಟ್ ಲೇಔಟ್ಗಳಿಗೆ ಮಾಡಕ್ ಕೊಡ್ತಾ ಇದ್ದೀರಾ ಜಾಗನ. ಪ್ರೈವೇಟ್ ಡೆವಲಪರ್ಗಳ ಜೊತೆ ಜಾಯಿಂಟ್ ಡೆವಲಪ್ಮೆಂಟ್, ಜಾಯಿಂಟ್ ವೆಂಚರ್ಸ್ಗಳನ್ನ ಹಾಕೊಂಡು ನೀವು ಕೊಡ್ತಾ ಇದ್ದೀರಾ. ಸೊ ರೈತರಿಗೆ ಈಗ ಬರ್ತಾ ಇರೋಂಥ ಸಮಸ್ಯೆ ಏನು ಅಂತ ಹೇಳಿದ್ರೆ, ನಮ್ಮ ಜಮೀನ ನೀವು ಯಾವ ಪರ್ಪಸ್ಗೆ ತಗೊಂಡ್ರಿ ನೀವು ಅಲ್ಲಿ ಆ ಪರ್ಪಸ್ಗೆ ಆಗಬೇಕು, ಇಲ್ಲ ಆ ಜಮೀನು ಅಲ್ಲೇನಾದ್ರೂ ಇರಬೇಕು ನಮಗೆ ಕಣ್ಣು ಕಾಣಿಸೋ ಥರ. ಅದು ಇವತ್ತೆಲ್ಲ ನಾಳೆ ತ್ಯಾಜ್ಯ ಕ್ಲಿಯರ್ ಆಗುತ್ತೆ, ನಮ್ಗೆ ವಾಪಸ್ ಬರುತ್ತಾ, ಕಾಂಪನ್ಸೇಷನ್ ಬರುತ್ತಾ, ಏನೋ ನಮಗೆ ಕಣ್ಣು ಕಾಣಿಸುತ್ತೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಆ ಅಕ್ವೈರ್ ಆಗಿರುವಂಥ ಜಮೀನು ರೈತರಿಗೆ ಅವ್ರ ಕಣ್ಣು ಮುಂದೆ ಅವ್ರಿಗೆ ಕಾಂಪನ್ಸೇಷನ್ ಬಂದಿಲ್ಲ, ಅವ್ರು ಅನುಭವಿಸ್ತಾ ಇಲ್ಲ, ಅಲ್ಲಿ ಲೇಔಟ್ಗಳು ಆಗ್ತಾ ಇದೆ. ಅಲ್ಲಿ ಜಾಯಿಂಟ್ ಡೆವಲಪ್ಮೆಂಟ್, ಜಾಯಿಂಟ್ ವೆಂಚರ್ಗಳು ಯಾರು ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ಪಾನ್ಸರ್ಶಿಪ್ ಅಲ್ಲಿ ಇರುವಂತ ಜಾಯಿಂಟ್ ಡೆವಲಪ್ಮೆಂಟ್, ಜಾಯಿಂಟ್ ವೆಂಚರ್ಗಳಲ್ಲಿ ಪ್ರಾಜೆಕ್ಟ್ಗಳು ಬರ್ತಾ ಇದೆ. ಪ್ಲೀಸ್ ಅಲೋ ಮಿ ಟು ಟಾಕ್. ಇದ್ರ ಜೊತೆಗೆ ನಿಮಗೆ ಟೋಲ್ ಯಾರಿಗೆ ಇರುತ್ತೆ, ಸಾರ್ವಜನಿಕರಿಗೆ ಪ್ರಶ್ನೆ. ರೈತರಿಗೆ ಅನ್ಯಾಯ ಮಾಡಿದೆ ನೈಸ್, ಬಿಡದಿ ತರನೇ ಅನ್ಯಾಯ ಮಾಡ್ತಾ ಇದೆ ನೈಸ್, ಅನುಮಾನನೇ ಇಲ್ಲ. ಹೌದು, ಹಣದಲ್ಲೂ ಅಷ್ಟೇ. ರೈತರು ಭೂಮಿ ಕೊಟ್ಟ ಮೇಲೆ ದುಡ್ಡು ಕೂಡ ಕೊಟ್ಟಿಲ್ಲ. ಅಂಡ್ ಭೂಮಿ ಕೊಟ್ಟ ಮೇಲೆ ದುಡ್ಡು ಕೊಟ್ಟಿಲ್ಲ ಅನ್ನೋದು ಇವತ್ತು ನೆನ್ನೆಯ ನೆಪ ಅಲ್ಲ. ನಮಗೆ ಹೆಂಗ್ ಕಾಣಿಸ್ತಾ ಇದೆ ಅಂತ ಹೇಳ್ಬಿಡ್ತೀನಿ ಜನಸಾಮಾನ್ಯರಿಗೆ. ಕುಮಾರಸ್ವಾಮಿ ಅವರು ಎಲ್ಲೆಲ್ಲಿ DK ವರ್ಸಸ್ HDK ಅಂತ ಹುಟ್ಟಾಕ್ಬೋದು ಆ ಎಲ್ಲಾ ಪ್ರಾಜೆಕ್ಟ್ ಗಳನ್ನ ಹೆಕ್ಕಿ ತರ್ತಾ ಇದ್ದಾರೆ. ಆಯ್ತು ಸಿದ್ದರಾಮಯ್ಯ ಅವರಿದ್ದಾಗ ಇದ್ರನ್ನ ತುಟಿಕ್ ಪಿಟಿಕ್ ಅನ್ನಲ್ಲ, ಹಿಂದಿನ ಸರ್ಕಾರ ಇದ್ದಾಗ ತುಟಿಕ್ ಪಿಟಿಕ್ ಅನ್ನಲ್ಲ, ನೀವೇ CM ಆಗಿದ್ದಾಗ್ಲೂ ಮಾತಾಡಲ್ಲ. DK ಶಿವಕುಮಾರ್ ಅಂತ ಬರ್ತಿದ್ದಂಗೆ ಬಿಡದಿ ಅಂತ ನೋಡಿ. ನಿಮ್ಗೆ ವಿರೋಧ ಪಕ್ಷದಲ್ಲಿ ಇರ್ಬೇಕಾದ್ರೆ ಇವ್ರದೇ ಸಮಿತಿ ಮಾಡ್ಕೊಂಡಿದ್ರಲ್ವಾ ಕಾಂಗ್ರೆಸ್ ಅವರು, ಇವರೇ ಸಮಿತಿ ವರದಿ ಕೊಟ್ಟಿರ್ತಾನೆ, ಅದನ್ನೇ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅದನ್ನೇ ಅನುಷ್ಠಾನ ಮಾಡಿ. ನೀವು ನಾವ್ ಹೇಳ್ತಾರೆ ಅದನ್ನೇ ಅನುಷ್ಠಾನ ಮಾಡಿ. ನೀವು ಆಯ್ತು, ನಾವು ಅವತ್ತು ನಾವು ಟ್ರೈ ಮಾಡಿದೀವಿ ಅನುಷ್ಠಾನ ಮಾಡೋದಕ್ಕೆ, ಹೋರಾಟಗಳನ್ನ ಮಾಡಿದೀವಿ. ಇವತ್ತು ಕೂಡ ಸಾಮಾನ್ಯ ದೇವೇಗೌಡರು ನೈಸ್ ವಿರುದ್ಧವಾಗಿ ಮಾಡಿರುವಂತ
ಇರುವಂತದ್ದು ಕೋರ್ಟ್ಗಳಲ್ಲಿ ಹೆಸರುಗಳಿವೆ. ಆಯ್ತಪ್ಪ, ರಬ್ಬರ್ ತರ ಯಾಕೆ ಎಳಿತೀರಿ? ಕೇಂದ್ರದಲ್ಲಿ ಕೇಂದ್ರದಲ್ಲಿ ಮಂತ್ರಿಗಳು ಕುಮಾರಸ್ವಾಮಿ ಅವರು Yes. ಬರೀರಿ ಒಂದ್ ಲೆಟರ್ ನ. ಮೇಡಮ್ ನಾವು ಬರ್ದಿದ್ದೀವಿ ಅಫಿಷಿಯಲ್ ಆಗಿ 5 ಪೇಜಿನ ಲೆಟರ್ ನೀವು ತೋರಿಸಲ್ಲ. 5 ಪೇಜಿನ ಲೆಟರ್ ಇಡಿಗೆ ಹೇಳ್ರಿ, ಸಿಬಿಐ ಕರೆಸ್ರಿ, ಒಂದ್ ತನಿಖೆ ಮಾಡಿಸ್ರಿ. ಸಿಬಿಐ ಮತ್ತೆ ಇಡಿ ಕೇಳಿಸ್ಕೊಳ್ಳಿ. ಇದು ಮಾಡೋದಕ್ಕಿಂತ ಮುಂಚೆ ಜವಾಬ್ದಾರಿ ರಾಜ್ಯ ಸರ್ಕಾರ ಜವಾಬ್ದಾರಿ ಏನಿದೆ ಗೊತ್ತಾ? ಇವಾಗ ಅದ್ರಲ್ಲಿ ಪಾರ್ಟಿ ಮಾಡಿರುವಂತದ್ದು ಗವರ್ಮೆಂಟ್ ಆಫ್ ಕರ್ನಾಟಕ, ಕೇಂದ್ರ ಸರ್ಕಾರ ಅಂತ ಅಲ್ಲ ಮಾಡಿರುವಂತದ್ದು. ಒಂದು. ಎರಡನೇದು, ಈಗ ರಾಜ್ಯ ಸರ್ಕಾರದ ಜವಾಬ್ದಾರಿಗಳೇನು ನಾವು ಹೇಳ್ತಾ ಇರೋದು ಇವಾಗ, ಫಸ್ಟ್ ನೀವು ನಿಮ್ಮ ಸುಪರ್ತಿಗೆ ತಗೊಳ್ಳಿ, ಯು ಟೇಕ್ ಓವರ್ ದ ಕಂಟ್ರೋಲ್. ರಾಜ್ಯ ಸರ್ಕಾರ ನಾವು ಹೇಳ್ತಾ ಇರುವಂತದ್ದು ನೈಸ್ ಕಂಪನಿ ಅಕ್ವೈರ್ ಮಾಡ್ಕೊಂಡಿರುವಂತ ಜಾಗದ ಮೇಲೆ ಅಷ್ಟು 21,000 ಎಕರೆದ ಮೇಲೆ ರಾಜ್ಯದ ಕಂಟ್ರೋಲ್ ತಗೊಳ್ಳಿ. ಟೋಲ್ಗಳ ಮೇಲೆ ರಾಜ್ಯದ ಸರ್ಕಾರದ ಕಂಟ್ರೋಲ್ಗಳು ತಗೊಳ್ಳಿ. ನೀವು ನಾವು ಇದನ್ನ ರಾಜ್ಯ ಸರ್ಕಾರ ಕೇಳ್ತಾ ಇದೀವಿ, ಯಾವ್ದು ಪಕ್ಷಕ್ಕೆಲ್ಲ ಹೇಳ್ತಾ ಇರುವಂತದ್ದು. ಸೊ ಇಲ್ಲಿ ಇವಾಗ ರಾಜ್ಯ ಸರ್ಕಾರ ಮಾಡ್ಬೇಕಾಗಿರುವಂತದ್ದು ಫಸ್ಟ್ ಏನು ಕೆಲಸ ಅಂತ ಹೇಳಿದ್ರೆ, ಈ ನೈಸ್ ಕಂಪನಿನ ಮುಟ್ಗೋಲ್ ಹಾಕಲಿ. ನೀವು ಮುಟ್ಗೋಲ್ ಹಾಕಲಿ, ನೀವು ಫಸ್ಟ್ ಮಾಡಿ. ನೀವು ಅದಕ್ಕೆ ಏನ್ ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ, ನಾವು ನಿಂತ್ಕೊಳ್ತಾ ಇದೀವಿ. ಆದ್ರೆ ಇಲ್ಲಿ ನೀವು ಮಾಡ್ತಾ ಇರುವಂತದ್ದೇನು, ಈಗ ಇದು ಆರ್ಡರ್ಸ್ ಬಂದು ಎಷ್ಟು ದಿನ ಆಯ್ತು? ಸರ್ ಮನೆ ಡಿ ಕೆ ಶಿವಕುಮಾರ್ ಅವ್ರು ಬನ್ನಿ ಏನ್ ಹೇಳಿದ್ರು, ನನಗೆ ಇನ್ನೂ ಆರ್ಡರ್ ಕಾಪಿ ತಲುಪಿಲ್ಲ ಅಂತ ಹೇಳಿದ್ರು. ಈಗ ಆರ್ಡರ್ ಕಾಪಿ ತಲುಪಿ ತಾನೆ, ನೀವು ಏನ್ ಸಮಿತಿ ಮಾಡ್ತೀರಾ? ನೀವು ಕ್ರಿಸ್ಟಲ್ ಕ್ಲಿಯರ್ ಆಗಿ ನಿಮಗೆ ಆರ್ಡರ್ಸ್ ಅಲ್ಲಿ ನಿಮಗೆ ಹೈಕೋರ್ಟ್ ಇದ್ರೆ ಕೊಟ್ಟಿರ್ಬೇಕಾದ್ರೆ ಏನ್ ಸಮಿತಿ ಮಾಡ್ತೀರಾ ನೀವು? ಹೇಳಿ, ಅದಕ್ಕೆ ಉತ್ತರ ಕೊಡಿ. ಈಗ ಅದ್ರ ಜೊತೆಗೆ ಆಡ್ ಮಾಡ್ತಿದ್ದೆ ಒಂದು ನೋಡಿ, ಅವ್ರದ್ದು ಡ್ಯೂಯಲ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಸರ್ ಮನೆ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅದಾನಿ ಅವ್ರನ್ನ ಆಚೆ ಕಳಿಸಿ ಅಂತ ಅನ್ಬಿಟ್ಟು. ಈಗ ಅದಾನಿ ಅವರು ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರು ಮನೆಗೆ ಬಂದಾಗ ಮೋಸ್ಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳ್ತಾರೆ, ಗೆಟ್ ಔಟ್, ಕರ್ನಾಟಕದಿಂದ ಗೆಟ್ ಔಟ್ ಅಂತ ಅಂದಿರ್ಬೇಕು ಮೋಸ್ಟ್ ಅಲ್ಲಿ ಅದಾನಿ ಅವ್ರನ್ನ. ಅಲ್ಲ ಕೇಳಿಸ್ಕೊಳ್ಳಿ, ಕೇಳಿ ಈಗ ನೈಸ್ ವಿಚಾರವಾಗಿ ಕೇಳಿ ಅವರು ಮೀಟ್ ಮಾಡಕ್ಕೆ ಹೋಗಿದ್ರು. ಅಲ್ಲ ಮೇಡಮ್, ಕೇಳಿ ಅವರು ಹೋಗಿದ್ರಲ್ವಾ? ಸರ್ ಮನೆ ಡಿ ಕೆ ಶಿವಕುಮಾರ್ ಅವರು ಮೀಟ್ ಮಾಡಕ್ಕೆ ಕೇಳಿ ಅವರು ಕೂಡ ಹೋಗಿದ್ರಲ್ವಾ? ಏನ್ ಹೇಳಿ ಕಳಿಸಿದ್ರು ಕೇಳಿ ಅವ್ರಿಗೆ? ಈಗ ಈ ನೈಸ್ ಕಾನ್ಸೆಪ್ಟ್ ಏನು, ಬರೀ ರೋಡ್ ಮಾಡೋದಲ್ಲ, ರೋಡ್ ಮಾಡೋದಲ್ಲ, ಟೌನ್ಶಿಪ್ ಕೂಡ ಮಾಡೋದಲ್ಲ. ಕಾಂಗ್ರೆಸ್ 21,000 ಎಕರೆಗೆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಯಾವ ರೀತಿ ಇದೆಯೋ ಅದನ್ನ ನೀವು ತೋರಿಸಿ, ಅಷ್ಟೇ ನಾವು ಕೇಳ್ತಾ ಇರೋದು. ಒಂದು ಪ್ರಶ್ನೆ ಕೇಳೋಣ. ಈಗ ಈ ನೈಸ್ ಅನ್ನೋದು ಬರೀ ರೋಡ್ ಇಂದಲ್ಲ, ಟೋಲ್ ತಗೊಳೋದಲ್ಲ, ಟೌನ್ಶಿಪ್ ಮಾಡ್ಬೇಕು ಅಂತ 20-25 ವರ್ಷದಿಂದ ಭೂಮಿ ಕೊಟ್ಟಿರೋ ರೈತರಿಗೆ ಇನ್ನೂ ನಯಾ ಪೈಸೆ ಸಿಕ್ಕಿಲ್ಲ. ಯಾವ ಬಾಯಿ ಇಟ್ಕೊಂಡು ಬಿಡದಿಲ್ ಟೌನ್ಶಿಪ್ ಮಾಡ್ತೀರಿ ಅಂತ ಹೋಗ್ತೀರಿ, ಅಲ್ಲೂ ಯಾಮಾರ್ಸಲ್ಲ ಅನ್ನೋಕೆ ಏನ್ ಗ್ಯಾರಂಟಿ? ಅಂದ್ರೆ ನೀವು ಜನಸಾಮಾನ್ಯರು ರೈತರ ಪರ ಬೆಂಗಳೂರಿನ ತೂಕವನ್ನ ಇಳಿಸ್ಬೇಕು ಅಂತಲ್ಲ, ಒಟ್ಟು ರಿಯಲ್ ಎಸ್ಟೇಟ್ ಮಾಡ್ಬಿಡ್ಬೇಕು, ಇದ್ದಾಗೆಲ್ಲ ತುಂಬ್ಕೊಂಡು ಹೋಗ್ಬಿಡ್ಬೇಕು, ರೈತರು ಬರ್ಬಾದ್ ಆಗ್ಬಿಡ್ಬೇಕು. ಆಯ್ತು, ಕರ್ನಾಟಕದ